Hello dear students and my dear friends, welcome to you all to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ ಇಂಗ್ಲಿಷಿನ ಸಪ್ಲಿಮೆಂಟರಿ ರೀಡಿಂಗಿನ ಎರಡನೆಯ ಪಾಠವಾದ ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ನಿಮ್ಮ SSLC ಫೈನಲ್ ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಪ್ರಮುಖವಾದ 2 ಅಂಕಗಳ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. 2 ಅಂಕದ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳಿದಾಗ ನೀವು ಅದಕ್ಕೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೆಯ ಪ್ರಶ್ನೆ, ವಾಟ್ ವರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಇನ್ ಹರ್ ಚೈಲ್ಡ್ಹುಡ್? ಡಿಕ್ಕಿ ಡೋಲ್ಮಾರವರು ತಮ್ಮ ಬಾಲ್ಯದಲ್ಲಿ ಎದುರಿಸಿದಂತಹ ಕಷ್ಟಗಳು ಅಥವಾ ತೊಂದರೆಗಳು ಯಾವುವು? ಉತ್ತರವನ್ನು ನೋಡೋಣ. ಡಿಕ್ಕಿ ಡೋಲ್ಮಾ ಲಾಸ್ಟ್ ಅ ಮದರ್ when she was just 11. She also lost her brother. Dickey Dolma faced these hardships in her childhood. ಡಿಕ್ಕಿ ಡೋಲ್ಮಾರ್ ಅವರಿಗೆ ಕೇವಲ 11 ವರ್ಷ ವಯಸ್ಸಾಗಿದ್ದಾಗ ಅವರು ತಮ್ಮ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅದೇ ಸಮಯದಲ್ಲಿ ಅವರು ತಮ್ಮ ಸಹೋದರನನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಇದು ಡಿಕ್ಕಿ ಡೋಲ್ಮಾರ್ ಅವರು ತಮ್ಮ ಬಾಲ್ಯದಲ್ಲಿ ಎದುರಿಸಿದಂತಹ ಕಷ್ಟಗಳು. ಎರಡನೆಯ ಪ್ರಶ್ನೆಯನ್ನು ನೋಡೋಣ. How did Dolma prepare herself for the task of scaling Mount Everest? ಡಿಕ್ಕಿ ಡೋಲ್ಮಾರ್ ಅವರು ಮೌಂಟ್ ಎವರೆಸ್ಟನ್ನು ಹತ್ತುವುದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ತಾರೆ? ಉತ್ತರವನ್ನು ನೋಡೋಣ. ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್ ಬೈ ಜಾಯ್ನಿಂಗ್ ದ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ. ಡಿಕ್ಕಿ ಡೋಲ್ಮಾರ್ ಅವರು ಮನಾಲಿಯಲ್ಲಿದ್ದಂತಹ ಪರ್ವತಾರೋಹಣ ಸಂಸ್ಥೆಯನ್ನು ಜಾಯಿನ್ ಆಗ್ತಾರೆ ಮತ್ತು ಈ ರೀತಿ ಅವರು ಮೌಂಟ್ ಎವರೆಸ್ಟನ್ನು ಏರುವುದಕ್ಕೆ ಅಭ್ಯಾಸವನ್ನು ಅಲ್ಲಿ ಮಾಡ್ತಾರೆ. ಶಿ ಟುಕ್ ಅಪ್ ದ ಬೇಸಿಕ್ ಟ್ರೈನಿಂಗ್ ಆಟ್ ದಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ವರ್ಕ್ಡ್ ವಿತ್ ಝೀಲ್. ಡಿಕ್ಕಿ ಡೋಲ್ಮಾರ್ ಅವರು ಆ ಮನಾಲಿಯಲ್ಲಿದ್ದಂಥ ಸಂಸ್ಥೆಯಲ್ಲಿ ಬೇಸಿಕ್ ತರಬೇತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅವರು ಬಹಳ ಉತ್ಸಾಹದಿಂದ ಅಲ್ಲಿ ಪರ್ವತಾರೋಹಣವನ್ನು ಕಲಿತಾರೆ. ಶಿ ಗಾಟ್ A grades ಆ್ಯಂಡ್ ವಾಸ್ ಸೆಲೆಕ್ಟೆಡ್ ಬೈ ದಿ ಆಲ್ ಇಂಡಿಯಾ ಎಕ್ಸ್ಪೆಡಿಷನ್ ಟು ದ ಮೌಂಟ್ ಎವರೆಸ್ಟ್. ಡಿಕ್ಕಿ ಡೋಲ್ಮಾರ್ ಅವರು ಮನಾಲಿಯಲ್ಲಿ A ಗ್ರೇಡ್ಸನ್ನು ಪಡೆದುಕೊಳ್ತಾರೆ ಮತ್ತು ಮೌಂಟ್ ಎವರೆಸ್ಟನ್ನು ಏರುವುದಕ್ಕೆ ಆಯ್ಕೆಗೊಳ್ತಾರೆ. ಮೂರನೆಯ ಪ್ರಶ್ನೆ, ವಾಟ್ ವಾಸ್ ದ ಬಿಗ್ಗೆಸ್ಟ್ ಹೆಡೇಕ್ ದ ಡೋಲ್ಮಾ ಹ್ಯಾಡ್ ಟು ಫೇಸ್ ಬಿಸೈಡ್ಸ್ ಹರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್? ಡಿಕ್ಕಿ ಡೋಲ್ಮಾರ್ ಅವರು ತಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಪ್ರಾಬ್ಲಮಿನ ಜೊತೆ ಅವರು ಎದುರಿಸಿದಂಥ ಅತಿ ದೊಡ್ಡ ತಲೆನೋವು ಅಥವಾ ತೊಂದರೆ ಯಾವುದು? ಉತ್ತರವನ್ನು ನೋಡೋಣ. ಡೋಲ್ಮಾಸ್ ಫಾದರ್ ವಾಸ್ ಬೆಡ್ ರಿಡನ್. ಡೋಲ್ಮಾರ್ ಅವರ ತಂದೆ ಹಾಸಿಗೆಯನ್ನು ಹಿಡಿದಿದ್ದರು. ಶಿ ವಾಸ್ ನಾಟ್ ಫಿನಾನ್ಷಿಯಲಿ ಸೌಂಡ್ ಆ್ಯಂಡ್ ಶಿ ನೀಡೆಡ್ ಅ ಲಾಟ್ ಆಫ್ ಮನಿ ಫಾರ್ ಹರ್ ಫಾದರ್ಸ್ ಟ್ರೀಟ್ಮೆಂಟ್. ಡಿಕ್ಕಿ ಡೋಲ್ಮಾಳ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಮತ್ತು ಅವಳ ತಂದೆಯ ಚಿಕಿತ್ಸೆಗೆ ಬಹಳಷ್ಟು ಹಣದ ಅವಶ್ಯಕತೆ ಇತ್ತು. ಸೊ ದ ಫ್ಯಾಮಿಲಿ ಹ್ಯಾಡ್ ವೆರಿ ಲಿಟಲ್ ಟು ಆಫರ್ ಹರ್. ಹಾಗಾಗಿ ಅವಳ ಕುಟುಂಬದವರು ಅವಳಿಗೆ ಹೆಚ್ಚಿನ ಹಣವನ್ನು ನೀಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಡಿಕ್ಕಿ ಡೋಲ್ಮಾ ತುಂಬ ಆರ್ಥಿಕ ಸಮಸ್ಯೆಯನ್ನು ಆ ಸಮಯದಲ್ಲಿ ಎದುರಿಸ್ತಾಳೆ. ನಾಲ್ಕನೆಯ ಪ್ರಶ್ನೆ, ವಾಟ್ ಡಸ್ ಡೋಲ್ಮಾ ಸೇ ಅಬೌಟ್ ದ ವ್ಯೂ ಫ್ರಮ್ ದ ಟಾಪ್ ಆಫ್ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ಮೇಲೆ ನಿಂತಾಗ ಡಿಕ್ಕಿ ಡೋಲ್ಮಾರ್ ಅವರು ಅಲ್ಲಿ ಕಂಡಂಥ ದೃಶ್ಯವನ್ನು ಯಾವ ರೀತಿ ವರ್ಣಿಸುತ್ತಾರೆ? ಉತ್ತರವನ್ನು ನೋಡೋಣ. ಡೋಲ್ಮಾ ಸೇಸ್ that only an Everester can feel and understand but cannot describe the view in words. It was much more breathtaking than she could ever have imagined. The awards that she had been bestowed with are nothing compared to the view from the top of Mount Everest. ಡಿಕ್ಕಿ ಡೋಲ್ಮಾರ್ ಅವರ ಪ್ರಕಾರ ಮೌಂಟ್ ಎವರೆಸ್ಟಿನ ಮೇಲಿನಿಂದ ಕಾಣುವಂಥ ದೃಶ್ಯವು ಕೇವಲ ಮೌಂಟ್ ಎವರೆಸ್ಟನ್ನು ಹತ್ತಿರುವಂಥ ವ್ಯಕ್ತಿ ಅನುಭವಿಸಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಆತನು ಸಹ ಅದನ್ನು ಸಂಪೂರ್ಣವಾಗಿ ತನ್ನ ಮಾತುಗಳಲ್ಲಿ ವರ್ಣಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ. ಇದು ಡಿಕ್ಕಿ ಡೋಲ್ಮಾರ್ ಅವರು ಅಂದುಕೊಂಡಿದ್ದಕ್ಕಿಂತಲೂ ಭಾಳಷ್ಟು ಅತ್ಯದ್ಭುತವಾಗಿತ್ತು. ಡಿಕ್ಕಿ ಡೋಲ್ಮಾರ್ ಅವರಿಗೆ ಬಂದಂಥ ಎಲ್ಲ ಪ್ರಶಸ್ತಿಗಳನ್ನು ಮತ್ತು ಗೌರವಗಳನ್ನು ಒಟ್ಟುಗೂಡಿಸಿದರೂ ಸಹ ಮೌಂಟ್ ಎವರೆಸ್ಟ್ ಮೇಲಿನಿಂದ ಅವರು ಕಂಡಂಥ ದೃಶ್ಯದ ಮುಂದೆ ಅದು ಏನೂ ಅಲ್ಲ ಅಂತೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ 5ನೆಯ ಪ್ರಶ್ನೆ,
ಹೌ ಕುಡ್ ಡಿಕ್ಕಿ ಡೋಲ್ಮಾ ಅಚೀವ್ ದ ಗ್ರೇಟ್ ಫಿಯೇಟ್ ಈವನ್ ವಿತ್ ಹರ್ ಹಾರ್ಡ್ಶಿಪ್ಸ್? ಡಿಕ್ಕಿ ಡೋಲ್ಮಾರವರಿಗೆ ಹಲವಾರು ತೊಂದರೆಗಳಿದ್ದರೂ ಸಹ ಅವರು ಈ ಸಾಧನೆಯನ್ನು ಅಂದರೆ ಮೌಂಟ್ ಎವರೆಸ್ಟನ್ನು ಏರುವಂಥ ಸಾಧನೆಯನ್ನು ಯಾವ ರೀತಿ ಮಾಡ್ತಾರೆ? ಉತ್ತರವನ್ನು ನೋಡೋಣ. ಡಿಕ್ಕಿ ಡೋಲ್ಮಾ ನೆವರ್ ಫೆಲ್ಟ್ ಮೌಂಟೇನಿಯರಿಂಗ್ ಅ ಟಫ್ ಸ್ಪೋರ್ಟ್. ಡಿಕ್ಕಿ ಡೋಲ್ಮಾರವರಿಗೆ ಪರ್ವತಾರೋಹಣ ಅಥವಾ ಮೌಂಟೇನಿಯರಿಂಗ್ ಒಂದು ಕಠಿಣವಾದ ಸ್ಪರ್ಧೆ ಅಂತ ಯಾವತ್ತೂ ಕೂಡ ಅನಿಸಿಲ್ಲ. ಶಿ ಹ್ಯಾಡ್ ದ ಝೀಲ್ ಫಾರ್ ವರ್ಕ್. ಅವರು ತಮ್ಮ ಕೆಲಸದಲ್ಲಿ ಅತ್ಯಂತ ಉತ್ಸಾಹವನ್ನು ಹೊಂದಿದ್ದರು. ಶಿ ವಾಸ್ ಡಿಟರ್ಮೈನ್ಡ್ ಆ್ಯಂಡ್ ಸಿನ್ಸಿಯರ್ ಇನ್ ಬೇರಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್. ಶಿ ನ್ಯೂ ದಟ್ ಸಕ್ಸೆಸ್ ಫಾಲೋಸ್ ದ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಫ್ರಮ್ ಹರ್ ಅರ್ಲಿಯರ್ ಹಾರ್ಡ್ಶಿಪ್ಸ್ ಆಫ್ ಲೈಫ್. ಡಿಕ್ಕಿ ಡೋಲ್ಮಾರ್ ಅವರಿಗೆ ತಮ್ಮ ಬಾಲ್ಯದಲ್ಲಿ ಬಂದಂಥ ಸಂಕಷ್ಟಗಳಿಂದಲೇ ತಿಳಿದಿತ್ತು ಯಶಸ್ಸು ಯಾವಾಗಲೂ ಪರಿಶ್ರಮ ಮತ್ತು ಸಮರ್ಪಣೆಯ ನಂತರವೇ ಬರುತ್ತದೆ ಅಂತೇಳಿ. ಹಾಗಾಗಿ ಅವರು ತಮಗೆ ಬಂದಂಥ ಎಲ್ಲ ಕಷ್ಟಗಳನ್ನು ಎದುರಿಸಿ ಮೌಂಟ್ ಎವರೆಸ್ಟನ್ನು ಏರುವಂಥ ಸಾಧನೆಯನ್ನು ಅವರು ತಮ್ಮ ಜೀವನದಲ್ಲಿ ಮಾಡ್ತಾರೆ. 6ನೆಯ ಪ್ರಶ್ನೆ, ಮೆನ್ಷನ್ ದ ಹಾಬೀಸ್ ಆಫ್ ಡಿಕ್ಕಿ ಡೋಲ್ಮಾ. ಡಿಕ್ಕಿ ಡೋಲ್ಮಾರ್ ಅವರಿಗೆ ಇದ್ದಂತಹ ಹವ್ಯಾಸಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರವನ್ನು ನೋಡೋಣ. ಬಿಸೈಡ್ಸ್ ಮೌಂಟೇನಿಯರಿಂಗ್, ಡಿಕ್ಕಿ ಡೋಲ್ಮಾ ಲವ್ಸ್ ಟು ಲಿಸನ್ ಟು ಮ್ಯೂಸಿಕ್, ಎಸ್ಪೆಷಲಿ ಓಲ್ಡ್ ಹಿಂದಿ ಫಿಲ್ಮ್ ಸಾಂಗ್ಸ್. ಪರ್ವತಾರೋಹಣವನ್ನು ಮಾಡುವುದಲ್ಲದೆ ಡಿಕ್ಕಿ ಡೋಲ್ಮಾರ್ ಅವರು ಸಂಗೀತವನ್ನು ಕೇಳುವುದಕ್ಕೆ ಭಾಳಷ್ಟು ಇಷ್ಟಪಡುತ್ತಾರೆ. ಅದರಲ್ಲೂ ಸಹ ಹಳೆಯ ಹಿಂದಿ ಫಿಲ್ಮ್ ಸಾಂಗ್ಗಳನ್ನು ಕೇಳುವುದೆಂದರೆ ಅವರಿಗೆ ಭಾಳಷ್ಟು ಇಷ್ಟ. ಶಿ ಈಸ್ ಟೀಚಿಂಗ್ ಮೌಂಟೇನಿಯರಿಂಗ್ ಅಟ್ ದ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿ ನೌ. ಡಿಕ್ಕಿ ಡೋಲ್ಮಾರ್ ಅವರು ಮನಾಲಿಯಲ್ಲಿರುವಂಥ ಪರ್ವತಾರೋಹಣ ಸಂಸ್ಥೆಯಲ್ಲಿ ಈಗಲೂ ಕೂಡ ಬೇರೆ ಮಕ್ಕಳಿಗೆ ಪರ್ವತಾರೋಹಣವನ್ನು ಯಾವ ರೀತಿ ಮಾಡುವುದೆಂಬುದನ್ನು ಕಲಿಸುತ್ತಿದ್ದಾರೆ. ನೆಕ್ಸ್ಟ್ 7ನೆಯ ಪ್ರಶ್ನೆ, ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಲೈಫ್ ಆಫ್ ಡಿಕ್ಕಿ ಡೋಲ್ಮಾ. ಡಿಕ್ಕಿ ಡೋಲ್ಮಾರ್ ಅವರ ಜೀವನದಿಂದ ನಾವು ಏನನ್ನು ಕಲಿಯಬಹುದು? ಉತ್ತರವನ್ನು ನೋಡೋಣ. ವೆನೆವರ್ ಹರ್ಡಲ್ಸ್ ಕಮ್ ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ. ಯಾವಾಗ ನಮಗೆ ಸಮಸ್ಯೆಗಳು ತೊಂದರೆಗಳು ಬರ್ತವೋ ಅವುಗಳನ್ನು ನಾವು ಧೈರ್ಯವಾಗಿ ಎದುರಿಸಬೇಕು. ಡೋಲ್ಮಾಸ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್, ಝೀಲ್ ಫಾರ್ ದ ವರ್ಕ್ ಈಸ್ ಎಮ್ಯುಲೇಟಿಂಗ್. ಡಿಕ್ಕಿ ಡೋಲ್ಮಾರ್ ಅವರ ಸಮರ್ಪಣಾ ಭಾವನೆ ಮತ್ತು ಪರಿಶ್ರಮ ಮತ್ತು ಕೆಲಸ ಮಾಡುವುದರಲ್ಲಿ ಅವರಿಗಿದ್ದಂಥ ಉತ್ಸಾಹ ನಮ್ಮೆಲ್ಲರನ್ನ ಪ್ರೇರೇಪಣೆಯನ್ನು ಕೊಡುತ್ತದೆ. ದೀಸ್ ಥಿಂಗ್ಸ್ ವಿ ಕ್ಯಾನ್ ಲರ್ನ್ ಫ್ರಮ್ ದ ಲೈಫ್ ಆಫ್ ಡಿಕ್ಕಿ ಡೋಲ್ಮಾ. ಈ ಎಲ್ಲ ವಿಷಯಗಳನ್ನು ನಾವು ಡಿಕ್ಕಿ ಡೋಲ್ಮಾರ್ ಅವರ ಜೀವನದಿಂದ ಕಲಿಯಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದ 2 ಅಂಕದ ಪ್ರಮುಖವಾದ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ಕಲಿತಿದ್ದೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.